ಮಂಗಳೂರು ಹೊರವಲಯದ ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರ್ಟೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆ ನಡೆದಿದೆ. ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರ್ಟೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರು ಸಹಿತ ಇತರ ಮೂಲಭೂತ ಸೌಕರ್ಯಕ್ಕೆ ಕೊರತೆ ಇದ್ದು ಎಡಪದವು ಪಂಚಾಯತಿಗೆ ಮನವಿ ನೀಡಿದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಧಿಕಾರಿಗಳ ಕೊಠಡಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಸಂದರ್ಭ ಪೊಲೀಸ್ ಅಧಿಕಾರಿಗಳನ್ನು ಪ್ರತಿಭಟನಾ ನಿರಂತರ ಬಳಿ ತಂದರು. ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಮಸ್ಯೆಗೆ ಸ್ಪಂದಿಸುವುದಾಗಿ ಲಿಖಿತವಾಗಿ ಹೇಳಿಕೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಎಂಕೆಡಪದ ಗ್ರಾಮದ ಕೋರ್ಡೆಲ್ ಮತ್ತು ಪದ್ರೆಂಗಿ ಎಂಬ ಏರಿಯಾ. ಇಲ್ಲಿ ಕಳೆದ 6 ವರ್ಷಗಳಿಂದ ನೀರಿನ ಸಮಸ್ಯೆ. 6 ವರ್ಷ ಆಯಿತು ಇಲ್ಲಿ ನೀರಿಲ್ಲದೆ. ಎಲ್ಲ ಈ ಪಂಚಾಯತ್ ಏರಿಯಾದಲ್ಲಿ ಎಲ್ಲ ಕಡೆ ಡೈಲಿ ನೀರು ಹೋಗ್ತಾ ಉಂಟು. ಒಂದು ದಿವಸ 2 ದಿವಸ ಅಲ್ಲ, ಡೈಲಿ ಹೋಗ್ತಾ ಉಂಟು. ಆದರೆ ನಮಗೆ 6 ವರ್ಷದಿಂದ 2 ದಿವಸಕ್ಕೊಮ್ಮೆ 45 ನಿಮಿಷದ ನೀರು ಬರ್ತಾ ಉಂಟು. 45 ನಿಮಿಷ ಆದರೂ ಕೂಡ ಏನಾಗ್ತದೆ ಅಂತಂದರೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ನೀರು. ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಕೇಳುವಾಗ 25 ನಮಗೆ ಉತ್ತರ ಸಿಗ್ತಾ ಇದೆ. ಯಾವುದೇ ರಾಜಕೀಯದವರು ಹಾಗೂ ಇಲ್ಲಿ ಪಂಚಾಯಿತಿ, ಎಡಪದವಿನ ಪಂಚಾಯಿತಿ ನಮಗೆ ಸರಿಯಾದ ಸ್ಪಂದನೆ ಮಾಡಲಿಲ್ಲ ಮತ್ತು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿಯಲ್ಲಿ ಹೇಳಿದ್ದೇವೆ, ನಾವು ನಮಗೆ ಕೋರ್ಡೆಲಿಗೆ ಒಂದು ಟಾಂಕಿ ಆಗಬೇಕು, ಒಂದು ದೊಡ್ಡ ಮಟ್ಟದ ಟಾಂಕಿ ಆಗಬೇಕು. ಕೋರ್ಡೆಲ್ ಮತ್ತು ಪದ್ರೆಂಗಿ ಏರಿಯಾಕ್ಕೆ ಟಾಂಕಿಯಾಗಿ ಡೈಲಿ ನೀರು ಬಿಡಬೇಕು. ಇವರು ಡೈಲಿ ನೀರು ಬಿಡುವ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲಿ ಒಂದು ಹಳೆಯ ಟ್ಯಾಂಕಿ ಏನು ಉಂಟು ಅದು ಬೀಳುವ ಸ್ಥಿತಿಯಲ್ಲಿ ಉಂಟು. ಆ ಹಳೆಯ ಟ್ಯಾಂಕಿ ಅಡಿಯಲ್ಲಿ ಕೆಲವೊಂದು ಲೈನ್ ಉಂಟು, ಅದನ್ನೆಲ್ಲ ಕಟ್ ಮಾಡಿ ಸದ್ಯದ ಮಟ್ಟಿಗೆ ನಮಗೆ 2 ದಿವಸಕ್ಕೊಮ್ಮೆ ಡೈಲಿ ನೀರು ಬಿಡಬೇಕು. ಹಾಗೂ ಮತ್ತು ಟಾಂಕಿ ಆದಮೇಲೆ ಡೈಲಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಮ್ಮದು ಮತ್ತು ಈ ಗ್ರಾಮಸ್ಥರ ಪರವಾಗಿ ನಾವು ಇಲ್ಲಿ ಎಲ್ರಿಗೂ, ನಮ್ಮದು ರಾಜಕೀಯ ವ್ಯಕ್ತಿಗಳಿಗೆ ಯಾರೇ ಆಗಲಿ, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಮಾಡಿದರೂ ಆಗ್ತದೆ ನಮಗೆ ಕೆಲಸ. ನಮಗೆ ಆ ಪಕ್ಷದವರು ಈ ಪಕ್ಷದವ್ರು ಮಾಡಬೇಕಂತ ಇಲ್ಲ. ಯಾರು ಮಾಡಿದರೂ ನಮಗೆ ಓಕೆ.